ರೈತರಿಗೆ ಮೇನ್ ಪ್ರಾಬ್ಲಮ್ ಆಗ್ತಿರೋದು ಏನು ಅಂದರೆ ಇದು 25 ಲೀಟ್ರ್ ಕ್ಯಾನ್ ಕೊಡ್ತೀವಿ. ಹೌದು. ಈ ಕ್ಯಾನು ತುಂಬಿದ ಮೇಲೆ ಎತ್ತಕ್ಕಾಗಲ್ಲ ಸರ್. ಇದು ನೋಡಿ ಫುಲ್ ಎತ್ತಕ್ಕೆ ಆಗಲ್ಲ ಅದನ್ನ. ಹೌದು. ಸೊ ಅಲ್ಲಿ ಕ್ಯಾನ್ ತಂದು ಶಿಫ್ಟ್ ಮಾಡ್ಕೊಂಡು ಇಬ್ಬರು ಕೆಲಸ ಮಾಡೋದನ್ನ ಮಾಡ್ತಾಯಿದ್ರು. ಸೊ ನಾವು ಇವಾಗ ಹೊಸ್ದಾಗಿ ಏನು ಮಾಡಿದ್ದೀವಿ, ನಮ್ಮ ಮಷೀನಲ್ಲೇ ಟ್ರಾಲಿ ಸಿಸ್ಟಮ್ ಮಾಡಿದ್ದೀವಿ. ಮತ್ತು ಒಂದು ಹಸು ಎಷ್ಟು ಹಾಲು ಕೊಡ್ತು ಅಂತ ಅವರಿಗೆ ಲೀಟ್ರಲ್ಲಿ ಸ್ಕೇಲ್ ಗೊತ್ತಾಗುತ್ತೆ. ಸ್ಕೇಲ್ ಮಾಡಿದ್ದೀವಿ ನೋಡಿ, ಸ್ಕೇಲ್ ಇದೆ. ಇದು ಕಂಪ್ಲೀಟ್ ಇಲ್ಲೇ ಸ್ಕೇಲ್ ಇಟ್ಟಿದ್ದೀವಿ. ಸೊ ಈ ಸ್ಕೇಲ್ ಬಂದು ಒಂದು ಬಾಟ್ಲಲ್ಲಿ ಇದರಲ್ಲಿ ಕ್ಯಾನಲ್ಲಿ ಈಗ ಒಂದು ಹಸುಗೆ ಮಿಲ್ಕ್ ಮಾಡಬೇಕಾದ್ರೆ ಆ ಹಸು ಎಷ್ಟು ಹಾಲು ಕೊಡ್ತು ಅಂತ ಅವನಿಗೆ ಇಲ್ಲೇ ಗೊತ್ತಾಗುತ್ತೆ ಈ ಕ್ಯಾನಲ್ಲಿ. ಇದು ಸ್ಟೀಲ್, ಕಂಪ್ಲೀಟ್ ಸ್ಟೀಲ್ ಇದೆ. ಎಲ್ಲ ಫೈಬರ್ ಕ್ಯಾನಲ್ಲಿ ನಮಗೆ ಲೀಟ್ರ್ ಗೊತ್ತಾಗುತ್ತೆ ಅನ್ನೋರು. ನಾವು ಇದನ್ನು ಸ್ಟೀಲ್ಗೆ ಮಾಡಿದ್ದೀವಿ. ಒಂದು ಹಸು ಎಷ್ಟು ಹಾಲು ಕೊಡ್ತು ಅಂತ ನಿಮಗೆ ಇಲ್ಲೇ ಗೊತ್ತಾಗುತ್ತೆ. ಸೊ ಇದು ಒಂದು ಹೊಸದಾಗಿ ಆ್ಯಡ್ ಮಾಡಿದ್ದೀವಿ. ವೋಲ್ಟ್ ಮೀಟರ್ ಮತ್ತು ನಿಮಗೆ ಟ್ರಾಲಿ ಇನ್ ವೆಯ್ಟ್ ಮಾಡಿದ್ದೀವಿ. ಡಿಜಿಟಲಿ ಎಲ್ಲ ನಿಮಗೆ ಲೀಟ್ರ್ ಗೊತ್ತಾಗುತ್ತೆ. ಇದರಿಂದ ಉಪಯೋಗ ರೈತರಿಗೆ ಸರ್ ಮೇನ್ಲಿ ನೋಡಿ, ನಮಗೆ ರೈತರಿಗೆ 100 ml 200 ml ಸ್ವಲ್ಪ ಎಲ್ಲ ಕಡೆನೂ ನಮಗೆ ಗೊತ್ತಾಗಲ್ಲ. ನನ್ನ ಹಸು 100 ml ಈಗ ಡೈರಿಗೆ ಹೋಗಿ ನಾನು 50 ಲೀಟ್ರ್ ಹಾಲು ಹಾಕ್ತೀನಿ ಅಂದರೆ ಒಂದು 200 ml ಒಂದು 300 ml ನನಗೆ ಮಿಸ್ ಹೊಡಿತಿದ್ರೆ ನಂಗೆ ಮುಂಚೆನೇ ನಂಗೆ ಲೀಟ್ರ್ ಗೊತ್ತಾದರೆ ಇದೊಂದು ಬೆನಿಫಿಟ್ಸ್ ಇದೆ ನನಗೆ. ನನ್ನ ಹಸು ಎಷ್ಟು ಹಾಲು ಕೊಡ್ತು ಅಂತ, ಮತ್ತು ಯಾವ ಹಸು ಎಷ್ಟು ಹಾಲು ಕೊಡ್ತು ಅಂತ ಗೊತ್ತಾಗೋದ್ರಿಂದ ಆ ಹಸು ಆರೋಗ್ಯವಾಗಿದೆಯಾ ಅಂತ ಗೊತ್ತಾಗುತ್ತೆ. ಆ ಹಸುಗೆ ಏನಾದ್ರು ಪ್ರಾಬ್ಲಮ್ ಆಗಿದೆಯಾ ಅಥವಾ ಯಾಕೆ ಹಾಲು ಕಡಿಮೆ ಕೊಡ್ತು ಎಲ್ಲ ಇಲ್ಲೇ ಗೊತ್ತಾಗುತ್ತೆ ರೈತರಿಗೆ. ಸೊ ಇದನ್ನು ಮಾಡಿದ್ದೀವಿ ಡಿಜಿಟಲಿ. ಮತ್ತು ಈಸಿ. ಅವ್ರದ್ದು ಏನಾದ್ರು ಕೊಟ್ಟಿಗೆ ಒಂದು 15 ಅಡಿ ಇತ್ತು, ಅಲ್ಲಿಂದ ಕ್ಯಾನ್ ತುಂಬಿತು, ಈ ಥರ ಕ್ಯಾನ್ ತುಂಬಿತು ಎತ್ತಕ್ಕಾಗಲ್ಲ ಅಂದರೆ ಹಿಂಗೆ ಎತ್ಕೊ ಬರ್ಬೋದು ಸರ್. ಟ್ರಾಲಿ ಸಿಸ್ಟಮ್ ಮಾಡಿದ್ದೀವಿ. ಇದಕ್ಕೆ 360 ಡಿಗ್ರಿ ವೀಲ್ ಹಾಕಿದ್ದೀವಿ, ಹಿಂಗೆ ಎತ್ಕೊ ಹೋಗ್ಬೋದು. ಅಂದರೆ ವೀಲಲ್ಲಿ ಎಲ್ಲಿ ಬೇಕಾದರೂ ಮೂವ್ ಮಾಡ್ಕೊಂಡು ಬರ್ಬೋದು. ಅವಶ್ಯಕತೆನೇ ಇಲ್ಲ ಅವ್ರಿಗೆ ಕ್ಯಾನ್ ಎತ್ಕೊಂಡು ಹೋಗೋದು, ಕ್ಯಾನ್ ಎತ್ಕೊಂಡ್ಬರೋದು. ಸೊ ಕೊಟ್ಟಿಗೆಯಲ್ಲಿ ಎಲ್ಲಿ ಬೇಕಾದರೂ ಮೂವ್ ಮಾಡ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಬರ್ಬೋದು. ಎಲ್ಲಿ ಬೇಕಾದರೂ ಮೂವ್ ಮಾಡ್ಕೋಬೋದು, ಎಲ್ಲಿ ಬೇಕಾದರೂ ಮೂವ್ ಮಾಡ್ಕೊಂಡು ತಗೊಬರ್ಬೋದು. ಈ ಥರ ಈ ಸಿಸ್ಟಮ್ ಇದೆ. ಇದನ್ನು ಟ್ರಾಲಿ ಸಿಸ್ಟಮು ಕೊಟ್ಟಿದ್ದೀವಿ. ಮತ್ತು ನಿಮ್ಗೆ ಎಷ್ಟು ಹಸು ಎಷ್ಟು ಹಾಲು ಕೊಡ್ತು, ಎಷ್ಟು ಲೀಟ್ರ್ ಇದೆ ನಿಮ್ಮ ಕ್ಯಾನಲ್ಲಿ, ಯಾವ ಹಸು ಎಷ್ಟು ಹಾಲು ಕೊಡ್ತು ಅಂತ ನಿಮ್ಗೆ ಇಲ್ಲೇ ಗೊತ್ತಾಗುತ್ತೆ. ಸೊ ಇದೊಂದು ಬೆನಿಫಿಟ್ ಮಾಡಿದ್ದೀವಿ. ನಾನಿದು ನಿಮ್ಗೆ ಡೆಮೋ ತೋರಿಸ್ತೀನಿ ನಿಮಗೆ ಲೀಟ್ರ್ ಹೆಂಗೆ ಗೊತ್ತಾಗುತ್ತೆ ಅಂತ. ನೋಡಿ ಸೇಮ್ ನಾವು ಹಿಂಗೆ ಮಿಲ್ಕ್ ಮಾಡಬೇಕಾದ್ರೆ ನೋಡಿ ಸರ್, ಇದನ್ನು 0 ಮಾಡಬೇಕು ಫಸ್ಟು. ಇದನ್ನು 0 ಆಯಿತು ಅಂದರೆ ಹಸುಗೆ 4 ಮಲೆಗೆ ಹಾಕಿ ಹಿಂಗೆ ಮಾಡಿದ್ರೆ ಮಿಲ್ಕ್ ಆಗಿ ಹಿಂಗೆ ಇಲ್ಲ ನೀರು ಹೋಗ್ತಿದೆಯಲ್ಲ, ಹಂಗೆ ಹಾಲು ಹೋಗ್ತಾ ಇದೆ ನೋಡಿ. ನಿಮ್ಗೆ ಇಲ್ಲಿ ಲೀಟ್ರ್ ಗೊತ್ತಾಗ್ತಾ ಇದೆ, ಎಷ್ಟು ಲೀಟ್ರ್ ಹಾಲು ಹೋಗ್ತಾ ಇದೆ ಕ್ಯಾನಿಗೆ ಅಂತ ಗೊತ್ತಾಗ್ತಿದೆ ನಿಮಗೆ. ಸೊ ಇದು ಬೆನಿಫಿಟ್ ಇದೆ ಈ ಥರ. ಈ ಥರ ಹಸು ಎಷ್ಟು ಹಾಲು ಕೊಡ್ತು ಅಂತ ಇಲ್ಲಿ ಗೊತ್ತಾಗುತ್ತೆ. ಸೊ ಆ ಹಸು ಹೆಲ್ತು ಮತ್ತು ನನಗೆ 100 ml 200 ml ಮೈನಸ್ ಆಗೋದು ಎಲ್ಲ ಇಲ್ಲೇ ಗೊತ್ತಾಗುತ್ತೆ ರೈತರಿಗೆ. ಯಾವುದೇ ರೀತಿ ಅವಶ್ಯಕತೆ ಇಲ್ಲ. ಸೊ ನಾವು ಇದನ್ನು ಒಂದು ರೈತರಿಗೆ ಯೂಸ್ಫುಲ್ಲಿ ಮಾಡಿದ್ದೀವಿ. ಈಗ ನಾವು ಮಿಲ್ಕ್ ಮಾಡಿರೋದೇನು ಅಂದರೆ 12 ಲೀಟ್ರು 500 ml. ಈ ಥರ ಆ ಹಸು ಎಷ್ಟು ಹಾಲು ಕೊಡ್ತು ಅಂತ ಗೊತ್ತಾಗುತ್ತೆ.